ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಚಿತ್ರ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಿದ್ದಾವೆ. ನೀವು ಕೂಡ ತುಂಬ ಅಂದರೆ ಸ್ಟಾರ್ ನಟರ ಫ್ಯಾನ್ಸ್ಗಳಿಂದ ಮೆಸೇಜಸ್ ನೀವು ಕೂಡ ನೋಡಿದ್ರಿ, ನೀವು ಟ್ರೋಲ್ ಆಗಿದ್ರಿ, ಫೇಸ್ ಮಾಡಿದ್ರಿ, ನೀವು ಕೂಡ ಫೇಸ್ ಮಾಡಿದ್ರಿ. ಮಾನಸಿಕವಾಗಿ ಹಿಂಸೆ ಆಗುತ್ತೆ ಸರ್, ಅದು ಏನು ಹೇಳ್ತೀರಿ ಸರ್ ಸಿ ಇದು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡೋಣ. ರಮ್ಯಾ ಮ್ಯಾಮ್ ಅವ್ರ ಒಪಿನಿಯನ್ನ ಸೋಷಿಯಲ್ ಮೀಡಿಯಾನೇ ಹೇಳಿದ್ರು. ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು. ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು. ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು. ಸೊ ವಿ ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ. ನಮ್ಮ ಪ್ರಥಮ್ ಸರ್ ಆ್ಯಂಡ್ ಅವ್ರ ಬಿಹೇವಿಯರ್ ಈ ವಿಷಯದಲ್ಲಿ ಜೆನ್ಯೂನಾಗಿ ಇಟ್ ಈಸ್ ಅವರ್ ಡ್ಯೂಟಿ. ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಬಿಕಾಸ್ 3 ವಿಷಯ ಇದೆ. ಫಸ್ಟ್ ಒಂದು, ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ಟು ಹಾಗೆ ಟ್ಯಾಗ್ ತೋರಿಸಿದ್ರು, ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ಇದು ಅವರೇ ಹೇಳಿರೋದು. ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ಡ್ಲಿ ಎಲ್ಲ ಅವರೇ ಹೇಳಿರೋದನ್ನೇ. ಕಾಡುನವ್ರು ಫೋನ್ ಮಾಡಿದ್ರು, ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು. ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಫೈಲ್ ಮಾಡಿಲ್ಲ. 2 ಡೇಸ್ ಸುಮ್ಮನೆ ಇತ್ತು. ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್. ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಬಿಡಿ ಅಂತ. ಅದಾದಮೇಲೆ ಮಾತು ಕೇಳಿಲ್ಲ ಅಂತ ಇನ್ಫ್ಯಾಕ್ಟ್ ಪ್ರವೋಕ್ ಮಾಡಿದ್ರು, ಹೆಸರು ಚೇಂಜ್ ಮಾಡ್ಬಿಟ್ಟು ಅಂತ. ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಅನ್ನಿಸ್ತು. ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ, ತುಂಬ ರೆಸ್ಪೆಕ್ಟ್ ಇಲ್ಲದೆ, ಅದೇನೋ ಚಿಟ್ಕೆಲ್ಲ ಹೊಡ್ಕೊಂಡು ಬಿಕ್ಕು ಅದು ಇದು, ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ, ಎಲ್ರಿಗೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಯಾರೋ ಒಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳುಗುಲ್ ಕಲ್ಲು ಅಂತ ಎದ್ದು ಹೊಡಿಬಾರ್ದು. ಎರಡನೇ ವಿಚಾರ, ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರೋದು, ಶಿವಣ್ಣನ ಬೇಜಾರಾಗಿರೋದು, ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಿಲ್ಲ, ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರಿಲ್ಲ, ವಿಜಯ್ ಸರ್ಗೆ ಬೇಜಾರಾಗಿರಲ್ಲ, ಧನಂಜಯ್ ಅವ್ರಿಗೆ ಬೇಜಾರಾಗಿರಲ್ಲ, ಎಲ್ರಿಗೂ ಬೇಜಾರಾಗಿರುತ್ತೆ. ಅಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ. ಅಂದರೆ ಈಗ ಶಿವಣ್ಣನೇ ಆಗಲಿ, ನಮ್ಮ ಅಂಕಲೇ ಆಗಲಿ, ಅನಂತನಾಗ್ ಸರ್ಗೆ ಹಿಂಗೆಲ್ಲ ರೂಢಾಗಿ ಮಾತಾಡಿದ್ದಾರೆ. ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ. ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದರು ಮಾತಾಡಬೇಕು. ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ. ಇವಾಗ ಇಟ್ಸ್ ಆ ಟೈಮ್ ಟು ಟಾಕ್. ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ದರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ. ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ನೆಸೆಸರಿ. ಮೂರನೇ ವಿಚಾರ ಬಂದು, ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು, ಯಾರು ನಿಮಗೆ ಬೆದರಿಕೆ ಹಾಕಿದ್ರು, ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು. ಅದು ಬಿಟ್ಟು ಇಲ್ಲ ನಾನಿಲ್ಲಿ ಯಾವುದೋ ಉಪವಾಸ ಮಾಡ್ತೀನಿ, ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ. ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ. ಓಕೆ, ಲೆಟ್ಸ್ ಥಿಂಕ್ ದಿ ಅದರ್ ವೇ. ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ, ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಅಂತ ಏನು ಅವರೇನಾದ್ರು ಕಳಿಸಿದ್ರ ಹೋಗಿ ತಮ್ಮನಿಗೆ ಥ್ರೆಟ್ ಮಾಡಿ ಅಂತ? ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ. ಯಾಕಾದ್ರೂ ಆ ಥರ ಮಾಡಲ್ಲ. ಆ್ಯಂಡ್ ವೈ ಪ್ರಥಮ್ ಈ
ಥರ ಥಾಟ್ ಬಂದಿದೆ ಗೊತ್ತಿಲ್ಲ. ಓಕೆ, ಏನೋ ಅವ್ರು ಏನು ಹೇಳ್ದಂಗೆ ಅವ್ರು ಬೇಜಾರಾಗಿದೆ, ಏನೋ ಮ್ಯಾನಿಪುಲೇಟ್ ಮಾಡಿದ್ರೆ ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಹರ್ಟ್ ಆಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು. ಓಕೆ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ. ಇದನ್ನೆಲ್ಲ ನನಗೆ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ, ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಯಾರ ಟೆನ್ಷನ್ ಸೀಕ್ ಮಾಡೋ ನೆಸೆಸರಿನೂ ಇಲ್ಲ. ಆ್ಯಂಡ್ ಇದರಿಂದ ನನಗೂ ಏನು ಆಗಬೇಕಾಗಿಲ್ಲ. ಬಟ್ ಜೆನ್ಯೂನಿಟಿ ಅನ್ನೋದು ಒಂದಿದೆ, ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ. ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ನೀವು ಬಿಡಲ್ಲ ಕೇಳ್ತಾ ಇರೋದಕ್ಕೇ ಮಾತಾಡ್ತಿರೋದು. ಇಲ್ಲಾಂದರೆ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು. ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ. ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು. ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ. ನೀವು ನಡ್ಕೊಂಡಿರೋ ರೀತಿ, ಚೀಟಿಕೆ ಎಲ್ಲ ಹೊಡೆದಿದ್ದು, ತುಂಬ ಕೆಟ್ಟ ಮಾತಾಡಿದ್ದು. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು. ಪ್ರತಿ ಫ್ಯಾಮಿಲಿಯಲ್ಲೂ ತಂದೆನೇ ಸ್ಟಾರು ಅದು ಇದೆಲ್ಲ ಬಿಟ್ಕೊಡಲ್ಲ. ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ. ಸೊ ಆ ಹೀರೋ ಬಯಸ್ಕೊತಾ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಐ ಡೋಂಟ್ ಥಿಂಕ್ ಹಿ ಶುಡ್ ಹ್ಯಾವ್ ಡನ್ ದಿಸ್. ಎವ್ರಿಥಿಂಗ್ ಇಸ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಅನಿಸುತ್ತೆ. ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು. ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಅ ಸರ್ಪ್ರೈಸ್ ಇತ್ತು. ಆ್ಯಂಡ್ ಆಗಲೇ ಹೇಳ್ದಂಗೆ ಸತ್ಯವಾಗ್ಲೂ ನನಗೆ ಇದರಿಂದ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ಬೀಯಿಂಗ್ ಮೈ ಸೆಲ್ಫ್, ಐ ಆಮ್ ರಿಯಲ್, ಐ ಆಮ್ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಡನ್ ಈಸ್ ರಾಂಗ್. ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ, ನಾಟ್ ನೆಸೆಸರಿ. ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ. ನೀವೇನೋ ಕಾಕ್ಟೇಲ್ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ಒಳ್ಳೆಯದಾಗಲಿ, ಆಲ್ ದಿ ವೆರಿ ಬೆಸ್ಟ್. ಬಟ್ ನೀವೇನು ಕನ್ಕ್ಲೂಷನ್ಗೆ ಬಂದಿದ್ದೀರೋ ತನಿಖೆ ಆಗಲಿ. ಇನ್ಸ್ಪೆಕ್ಟ್ರ್ ಬೈಯೋದು, ಓದಿ ವಿದ್ಯಾವಂತರು ಆ ಸ್ಥಾನದಲ್ಲಿದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ. ನಾಟ್ ಎಟ್ ಆಲ್ ನೆಸೆಸರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇದಕ್ಕಿಂತ ಜಾಸ್ತಿ ಇದಕ್ಕೆ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋದಾದರೆ, ದರ್ಶನ್ ಆಗಿ ಇಲ್ಲ ನೀವೊಬ್ಬರು ಆ್ಯಕ್ಟರ್ ಆಗಿ, ಸ್ಟಾರ್ ಹೀರೋ ಆಗಿ, ಯಾರು ಮಾಡಬೇಡ್ರಪ್ಪ ಹಿಂಗೆ, ನನ್ನ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಈ ಥರದ್ದು ಮಾಡೋಂಗಿಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಲಿ ಯಾರೇ ಆಗಲಿ, ಅದು ಮಾಡಲಿಲ್ವಾ ಅಂತ? ಇದು ನಾನು ಇಲ್ಲಿ ಯಾರು ಮುಗಿಸೋಲ್ಲ. ನಾನು ಯಾರು ಅಂದರೆ ನಾನು ಯಾರ ಬದಲು ಮಾತಾಡೋಕ್ಕೂ ಬರೋದಿಲ್ಲ. ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು. ಬಟ್ ಟೋಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟ್ರಸ್ ಜವಾಬ್ದಾರಿ ಅದು. ಡೆಫಿನೆಟ್ಲಿ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರೆ ಇಲ್ವಾ? ಆಗ್ಲಿಕ್ಕೆ ಬೇಜಾರಾಗಕ್ಕೆ ಇವಾಗ ಏನೂ ಅನಿಸೇ ಇರಲ್ಲ. ಡೆಫಿನೆಟ್ಲಿ ಎಲ್ರಿಗೂ ಅದು ಹಿಂಗಿದ್ದಾರೆ ನಮ್ಮ ನೆಕ್ಸ್ಟ್ ಜೂನಿಯರ್ಸು ಅಂತ ಅನಿಸಿದೆ. ಸೊ ಫಸ್ಟು ಬೇಸಿಕ್ ಅನ್ನೋದಿಲ್ಲ, ಅದನ್ನು ಕರೆಕ್ಟ್ ಮಾಡ್ತೀನಿ. ಇದರಲ್ಲಿ ಪ್ರಥಮದ್ದು ಅವ್ರದ್ದು ಏನು ಫ್ರಸ್ಟ್ರೇಷನ್ ಇತ್ತು, ಓಕೆ. ಬಟ್ ಇನ್ನು ಮುಂದಕ್ಕೆ ಈ ಥರ ಏನೂ ಆಗಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ. ಓಕೆ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.